Hello, welcome dear students. On the session number 45 of auditing subject, the BBA 6th semester. The topic of the session is mode of valuation of assets. So in this class, we'll be learning about the various methods of valuation of assets. Valuation of assets is an integral part of their verification. Valuation means monetary or financial worth of an asset on the basis of some accepted accounting principle. Without proper valuation of assets, balance sheet will not exhibit a true and fair view of financial position of the business, and the profits so computed cannot be deemed to be accurate. ವ್ಯಾಲ್ಯೂಯೇಷನ್ ಒಂದು ವೆರಿಫಿಕೇಶನ್ ಆಫ್ ಅಸೆಟ್ಸ್ನ ಬಹಳ ಪ್ರಮುಖ ಅಂಗ. ವ್ಯಾಲ್ಯೂಯೇಷನ್ ಅಂದರೆ ಒಂದು ಎಸೆಟ್ನ ಮಾನಿಟ್ರಿ ಅಥವಾ ಹಣಕಾಸು ಮೌಲ್ಯ ಅಥವಾ ಫಿನಾನ್ಷಿಯಲ್ ವರ್ತ್ ಅಂತ ಹೇಳಿದ್ರೆ ಮಾನಿಟ್ರಿ ನಗದು ಅಥವಾ ಹಣದ ಮೌಲ್ಯವನ್ನು ತಿಳಿಸುವಂತಹ ಒಂದು ಕಂಡುಹಿಡಿಯುವ ಒಂದು ಪ್ರಕ್ರಿಯೆ. ಅಸೆಟ್ಸ್ ಅನ್ನು ಸರಿಯಾಗಿ ವ್ಯಾಲ್ಯೂ ಮಾಡದೇ ಹೋದಲ್ಲಿ ನಾವು ಪ್ರಿಪೇರ್ ಮಾಡಿರುವ ಬ್ಯಾಲೆನ್ಸ್ ಶೀಟ್ ನಮ್ಮ ಬಿಸ್ನೆಸ್ನ ನೈಜ ಆರ್ಥಿಕ ಪರಿಸ್ಥಿತಿಯನ್ನು ರಿಫ್ಲೆಕ್ಟ್ ಮಾಡದೇ ಇರ್ಬೋದು, ಹೇಳದೇ ಇರ್ಬೋದು, ಅಥವಾ ದ ಪ್ರಾಫಿಟ್ ಅಂದರೆ ನಾವು ಏನು ನಮ್ಮ ಬಿಸ್ನೆಸ್ ನಮ್ಮ ವ್ಯವಹಾರದಲ್ಲಿ ನಾವು ಲಾಭ ಗಳಿಸಿದ್ದೇವೆ ಅಂತ ಹೇಳಿ ತೋರಿಸಿರ್ತೇವೋ ಅದು ಸರಿಯಾಗಿ ಇಲ್ಲದೇ ಇರಬಹುದು. Any error or manipulation in the valuation of assets means that the financial information is not correct and the financial statements do not reveal the true picture of the financial position of the business undertaking. ಈ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಮಾಡುವಾಗ ಏನಾದರೂ ಒಂದು ಎರರ್ ಅಥವಾ ತಪ್ಪು ಅಥವಾ ಮ್ಯಾನಿಪ್ಯುಲೇಷನ್ ಅಂದರೆ ಮೋಸಗಾರಿಕೆಗೆ ಅವಕಾಶ ಆದರೆ ನಾವು ಪ್ರಿಪೇರ್ ಮಾಡಿದಂಥ ಫಿನಾನ್ಷಿಯಲ್ ರಿಪೋರ್ಟ್ ಅಥವಾ ಸ್ಟೇಟ್ಮೆಂಟ್ಸ್ ಏನಿದೆ ಅವುಗಳು ಸರಿಯಾದ ಮಾಹಿತಿಯನ್ನು ಕೊಡುತ್ತಿಲ್ಲ ಎಂದರೆ ಅರ್ಥ ಆಗುತ್ತೆ ಮತ್ತು ನಮ್ಮ ಫಿನಾನ್ಷಿಯಲ್ ಪೊಸಿಷನ್ ಬಗ್ಗೆ ಸರಿಯಾದ ಚಿತ್ರಣವನ್ನು ನಮಗೆ ಸಿಗುವುದಿಲ್ಲ. ಹಾಗಾಗಿ ಆಡಿಟರ್ ಆದವರು ಈ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಮಾಡುವಾಗ ಬಹಳಷ್ಟು ಅಟೆನ್ಷನ್ ಕೊಡಬೇಕಾಗತ್ತೆ, ಬಹಳಷ್ಟು ಕೇರ್ಫುಲ್ ಆಗಿ ಈ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸನ್ನು ಅಪ್ರೋಚ್ ಮಾಡಬೇಕಾಗತ್ತೆ. ಒಂದು ಎಸೆಟನ್ನು ವ್ಯಾಲ್ಯೂ ಮಾಡಬೇಕಾದ್ರೆ ಬಹಳಷ್ಟು ಬೇರೆ ಬೇರೆ ವಿಧದ ವ್ಯಾಲ್ಯೂಸ್ಗಳು, ಪ್ರೈಸಸ್ಗಳು ಬೆಳಕಿಗೆ ಬರ್ತವೆ. ಕೆಲವೊಂದನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೇವೆ. ಸೊ ವೆನ್ ಯು ಆರ್ ವ್ಯಾಲ್ಯೂವಿಂಗ್ ದ ಅಸೆಟ್ಸ್ ದರ್ ಆರ್ ವೇರಿಯಸ್ ವ್ಯಾಲ್ಯೂಸ್ ವಿಚ್ ಯು ವಿಲ್ ಎನ್ಕೌಂಟರ್. ಫಸ್ಟ್ ಒನ್ ಇಸ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದರೆ ಏನು? ಕಾಸ್ಟ್ ಪ್ರೈಸ್ ಈಸ್ ದ ಪ್ರೈಸ್ ಪೇಯ್ಡ್ ಫಾರ್ ದ ಎಕ್ವಿಸಿಷನ್ ಆಫ್ ದ ಅಸೆಟ್, ವೆದರ್ ಬೈ ವೇ ಆಫ್ ಪರ್ಚೇಸ್ or by way of construction or by way of acquisition. ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಒಂದು ಅಸೆಟನ್ನು ಪರ್ಚೇಸ್ ಮಾಡಬೇಕಾದ್ರೆ, ಖರೀದಿ ಮಾಡಬೇಕಾದ್ರೆ ಅಥವಾ ಅದನ್ನು ನಮ್ಮದಾಗಿಸಿಕೊಳ್ಳಲು ನಾವು ಏನೆಲ್ಲ ಖರ್ಚು ಮಾಡ್ತೇವೋ ಎಲ್ಲವನ್ನೂ ಸೇರಿಸಿದ್ರೆ ನಾವು ಅದನ್ನು ಕಾಸ್ಟ್ ಪ್ರೈಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಜಾಗ ಖರೀದಿಸಬೇಕಾದ್ರೆ ಜಾಗದ ಬೆಲೆ ಅವನು ಹೇಳ್ತಾನೆ 1 ಸೆನ್ಸಿಗೆ 5 ಲಕ್ಷ. 10 ಸೆನ್ಸ್ ಜಾಗ ಇದೆ, 10 ಸೆನ್ಸ್ ಪರ್ಚೇಸ್ ಮಾಡಬೇಕಾದ್ರೆ 5 ಲಕ್ಷ ಇಂಟು 10 ಸೆನ್ಸ್ 50 ಲಕ್ಷ ರೂಪಾಯಿ ಆಯಿತು. ಹಾಗಾದರೆ ಅಷ್ಟೇ ಕಾಸ್ಟ್ ಪ್ರೈಸಾ? ಇಲ್ಲ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಆಲ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಲೈಕ್ ಫ್ರೈಟ್, ರಿಜಿಸ್ಟ್ರೇಷನ್, ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಎಕ್ಸೆಟ್ರಾ. ಸೊ ಆ ಜಾಗವನ್ನು ಅಳಿಬೇಕು. ಸರ್ವೇಯರಿಗೆ ಪಂಚಾಯತ್ ಹತ್ರ ಹೋಗಿ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಪಡ್ಕೊಳ್ಬೇಕು, ಪಂಚಾಯತಿಗೆ ಸ್ವಲ್ಪ ಫೀಸ್ ಕಟ್ಟಬೇಕು, ಮತ್ತು ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದು ಲಾಯರ್ನ ಒಪಿನಿಯನ್ ತೊಗೊಳ್ಬೇಕು. ಲೀಗಲ್ ಒಪಿನಿಯನ್ ತೊಗೊಳ್ಬೇಕಾದ್ರೆ ಲಾಯರ್ ಚಾರ್ಜ್ ಮಾಡ್ತಾರೆ, ಲೀಗಲ್ ಫೀಸ್ ಆಯಿತು. Then you have to go to different government departments to obtain NOC. Then you have to obtain the no encumbrance certificate. You also have to obtain RTC copies. You have to get yourself a stamp paper. ಮತ್ತು ನೀವು ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಹೋಗಿ ಆ ಸ್ಟ್ಯಾಂಪ್ ಪೇಪರ್ನ ಮೇಲೆ ಲಾಯರ್ನ ಹೆಲ್ಪ್ ತಗೊಂಡು ಡೀಡ್ ಮಾಡಿಸ್ತೀರಿ. ಡೀಡನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ರಿಜಿಸ್ಟ್ರಾರ್ ಆಫೀಸ್ನಲ್ಲಿ, ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಇದೆಲ್ಲ ಖರ್ಚು ವೆಚ್ಚಗಳು ಒಂದು ಜಾಗವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಸರ್ವೇ ಸಾಧಾರಣವಾಗಿ ಬರುವಂಥದ್ದು. ಸೊ ಜಾಗದ ಬೆಲೆ 50 ಲಕ್ಷ ಸರಿ, ಪ್ಲಸ್ ಅದರೊಟ್ಟಿಗೆ ಆ ಜಾಗವನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ಮಾಡಿದಂಥ ಖರ್ಚು ವೆಚ್ಚಗಳೇನಿದ್ದಾವೆ, ಆಲ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ವಿಲ್ ಆಲ್ಸೋ ಬಿ ಟ್ರೀಟೆಡ್ ಆಸ್
ಪಾರ್ಟ್ ಆಫ್ ಕಾಸ್ಟ್ ಪ್ರೈಸ್. ಸೊ ಲೆಟ್ ಅಸ್ ಟೇಕ್ ಈ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ 55 ಲಕ್ಷ ರೂಪಾಯಿ ಆಯಿತು ಅಂತ ಹೇಳಿದರೆ, 50 ಪ್ಲಸ್ 5 ಲಕ್ಷ ಆಯಿತು ಅಂತ ಹೇಳಿದರೆ, ದೆನ್ ದ ಕಾಸ್ಟ್ ಆಫ್ ಯುವರ್ ಎಸೆಟ್, ದ ಲ್ಯಾಂಡ್ ವಿಚ್ ಯುವರ್ ಪರ್ಚೇಸ್ ಇಸ್ 55 lakhs, ನಾಟ್ 50 lakhs ಬಟ್ 55 lakhs. The next value which we will encounter is market price or market value. ಮಾರುಕಟ್ಟೆ ದರ ಅಥವಾ ಮಾರುಕಟ್ಟೆ ಬೆಲೆ ಅಂತ ಹೇಳ್ತೇವೆ. ವಾಟ್ ಇಸ್ ಮಾರುಕಟ್ಟೆ ಬೆಲೆ? ಮಾರುಕಟ್ಟೆ ಬೆಲೆ ಅಂದ್ರೆ ಏನು? The price which an asset, if sold in the open market, is expected to realize on the date of valuation of the asset. ಇವತ್ತಿನ ದಿನದಲ್ಲಿ ಈ ಅಸೆಟ್ ಅನ್ನು ಈಗ ಮಾರುಕಟ್ಟೆಯಲ್ಲಿ, ಓಪನ್ ಮಾರ್ಕೆಟಲ್ಲಿ, ನೇರ ಮಾರುಕಟ್ಟೆಯಲ್ಲಿ ನಾವು ಮಾರಾಟ ಮಾಡಿದ್ರೆ ನಮ್ಗೆ ಎಷ್ಟು ಪ್ರೈಸ್ ಬರುತ್ತೆ, ಅದು ನನ್ನ ಮಾರುಕಟ್ಟೆ ಬೆಲೆ. ಲೆಟ್ ಅಸ್ ಟೇಕ್ ಒಂದು ಶೇರ್ಸ್, ಒಂದು ಕಂಪನಿಯ ಶೇರ್ ಇದೆ. ಲೆಟ್ ಅಸ್ ಟೇಕ್ ITC ಕಂಪನಿಯ ಶೇರ್ ಅಥವಾ ಇನ್ಫೋಸಿಸ್ ಕಂಪನಿಯ ಶೇರ್. ನೀವು ಯಾವತ್ತೋ ಪರ್ಚೇಸ್ ಮಾಡಿರ್ತೀರಿ. ಲೆಟ್ ಅಸ್ ಟೇಕ್ ಒಂದು 700 ರೂಪಾಯಿಗೇನೋ ಪರ್ಚೇಸ್ ಮಾಡಿ, ಒಂದು ಶೇರಿಗೆ 700 ರೂಪಾಯಿ ಪ್ರಕಾರ ಪರ್ಚೇಸ್ ಮಾಡಿದ್ದೀರಿ. ಅದರ ಮಾರುಕಟ್ಟೆ ಬೆಲೆ ಏನು ಅಂತ ನೋಡಬೇಕಾದ್ರೆ ನೀವು ಇವತ್ತಿನ ಸ್ಟಾಕ್ ಮಾರ್ಕೆಟ್ BSEO NSEO ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಬೇಕು, ಎಷ್ಟು ರೂಪಾಯಿಗೆ ಇನ್ಫೋಸಿಸ್ನ ಶೇರ್ಸ್ ಸೇಲ್ ಆಗ್ತಾ ಇದೆ, ಇನ್ಫೋಸಿಸ್ನ ಶೇರ್ ಪ್ರೈಸ್ ಎಷ್ಟು ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಅಂದರೆ ಯಾವತ್ತೋ ತೆಗೆದುಕೊಂಡಂತಹ ಶೇರ್ಸ್ನ ಇವತ್ತು ಮಾರ್ಕೆಟ್ ಪ್ರೈಸ್, ಇದೇ ಶೇರನ್ನು ಇವತ್ತು ನಾನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಎಷ್ಟು ಪ್ರೈಸಿಗೆ ನನಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಉಂಟು? 700 ರೂಪಾಯಿಗೆ ತೆಗೆದುಕೊಂಡದ್ದು, ಮೊನ್ನೆ ಅದರ ಪ್ರೈಸ್ 1385 ರೂಪಾಯಿ 15 ಪೈಸೆ. ಅಂದರೆ 700 ರೂಪಾಯಿ ತೆಗೆದುಕೊಂಡ ಆ ಶೇರ್ ಇವತ್ತು ನಾನು ಮಾರಲಿಕ್ಕೆ ಹೋದರೆ ಅದರ ಬೆಲೆ 1385 ರೂಪಾಯಿ. ನಾವು ದಿಸ್ ಇಸ್ ಕಾಲ್ಡ್ ದ ಮಾರ್ಕೆಟ್ ಪ್ರೈಸ್. ಇದು ಇಫ್ ಐ ಡಿಸೈಡ್ ಟು ಸೆಲ್ ದ ಎಸೆಟ್, ದಿಸ್ ಇಸ್ ದ ಪ್ರೈಸ್ ಐ ವಿಲ್ ಗೆಟ್ ಅನ್ನೋದು ಇದರ ಅರ್ಥ. ನೆಕ್ಸ್ಟ್ ಕಮ್ಸ್ ಕಾಸ್ಟ್ ಆಫ್ ರಿಪ್ಲೇಸ್ಮೆಂಟ್ ಆರ್ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ. ರಿಪ್ಲೇಸ್ಮೆಂಟ್ ಅಂದ್ರೇನು? ಈ ಎಸೆಟ್ನ ಬದಲಿಗೆ ಇನ್ನೊಂದು ಸಿಮಿಲರ್ ಎಸೆಟನ್ನು ನೀವು ಪರ್ಚೇಸ್ ಮಾಡಿದರೆ, ಈ ಎಸೆಟ್ನ ಜಾಗದಲ್ಲಿ ಇನ್ನೊಂದು ಎಸೆಟನ್ನು ಪರ್ಚೇಸ್ ಮಾಡಬೇಕಾದ ಪರಿಸ್ಥಿತಿ ಬಂದಲ್ಲಿ ನಿಮಗೆ ಎಷ್ಟು ಖರ್ಚಾಗುತ್ತೆ? ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಟೇಬಲ್ ರೈಟ್ ನೌ. ನನ್ನ ಹತ್ರ ಒಂದು ಟೇಬಲ್ ಇದೆ, ರೈಟಿಂಗ್ ಟೇಬಲ್ ಇದೆ. ಈ ಟೇಬಲನ್ನು ನಾನು ಸೇಲ್ ಮಾಡಿ ಹೊಸ ಟೇಬಲನ್ನು ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇದ್ದಲ್ಲಿ so replacement value means when you would like to replace a table, replace an asset with another asset, the value which you would have to invest. For example, I have a writing table right now. I want to replace it with a better one. For example, I have a simple writing table. I want a writing table which will help me in placing my books better, with the laptop keeper, handler, etc. etc. ನಾವು ಈ ಟೇಬಲನ್ನು ರಿಪ್ಲೇಸ್ ಮಾಡಲಿಕ್ಕೆ ನಾನು ಇನ್ನೊಂದು ಟೇಬಲ್ ಬೇಕು. ಓಕೆ, ಈ ಟೇಬಲ್ ಕೊಟ್ಟರೆ ನಾನು ಹೊಸ ಟೇಬಲ್ ಪರ್ಚೇಸ್ ಮಾಡಬೇಕಾದ್ರೆ ನನಗೆ 8,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದರೆ, ದ ಕಾಸ್ಟ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ದಿಸ್ ಅಸೆಟ್ ಈಸ್ 8,000. ಓಕೆ, ನೆಕ್ಸ್ಟ್ ಕಮ್ಸ್ ರಿಯಲೈಸೇಬಲ್ ವ್ಯಾಲ್ಯೂ. Realizable value means the estimated selling price of an asset minus the estimated selling expenses. So I am selling my table ಅಂದೆ. ಈ ಟೇಬಲ್ನ ರಿಯಲೈಸೇಬಲ್ ವ್ಯಾಲ್ಯೂ ಎಷ್ಟು? ಟೇಬಲನ್ನು ಮಾರ್ಕೆಟ್ ಹಳೆ ಟೇಬಲ್ ಆದ್ದರಿಂದ ನಂಗೆ ಒಂದು 3,000 ರೂಪಾಯಿ ಸಿಗ್ಬೋದು. ಆ ಟೇಬಲನ್ನು ಆ ಮಾರುಕಟ್ಟೆಗೆ ಹೋಗಿ ಕೊಡಲಿಕ್ಕೆ ಅಥವಾ ಡೆಲಿವರ್ ಕೊಡಲಿಕ್ಕೆ ಒಂದು 500 ರೂಪಾಯಿ ಖರ್ಚಾಗ್ಬೋದು. ಸೊ ನನಗೆ ಎಷ್ಟು ರಿಸೀವ್ ಆದಾಗಾಯಿತು? 3,000 ಟೇಬಲ್ ಸೇಲ್ ಮಾಡಿ ಸಿಕ್ಕಿತ್ತು, ಮೈನಸ್ 500 ರೂಪೀಸ್ ಎಕ್ಸ್ಪೆನ್ಸಸ್ಸು. ಸೊ ದ ರಿಯಲೈಸೇಬಲ್ ವ್ಯಾಲ್ಯೂ ಇಸ್ ಓನ್ಲಿ 2,500. ದಟ್ ಈಸ್ ರಿಯಲೈಸೇಬಲ್ ವ್ಯಾಲ್ಯೂ. ದೆನ್ ಕಮ್ಸ್ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಅಂದ್ರೆ ಏನು? Book value refers to the value of an asset as shown in the books of accounts of the business on the date of valuation. So date of valuation ಅಂತ ಹೇಳಿದ್ರೆ ಪ್ರತಿ ವರ್ಷ 31st ಮಾರ್ಚ್ಗೆ ನಾವು ಬುಕ್ಸ್ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ್ರೆ 31st ಮಾರ್ಚ್ಗೆ ಆ ಅಸೆಟ್ನ ಬೆಲೆ ಏನು? ನಾರ್ಮಲಿ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಆಸ್ ಆನ್ ಡೇಟ್ ವಿಲ್ ಬಿ ದ ಬುಕ್ ವ್ಯಾಲ್ಯೂ. ಸೊ ಅಸೆಟನ್ನು ಪರ್ಚೇಸ್ ಮಾಡಿದ ಡೇಟಿಂದ ಇಲ್ಲಿಯವರೆಗಿನ ಡಿಪ್ರಿಸಿಯೇಷನ್ ಕಳೆದ್ರೆ ನಮಗೆ ಸಿಗುವಂಥದ್ದು ಬುಕ್ ವ್ಯಾಲ್ಯೂ. ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ನಾರ್ಮಲಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾರ್ಮಲಿ ಮೇಂಟೈನ್ ಮಾಡ್ತೇವೆ. ದೆನ್ ಕಮ್ಸ್ ಬ್ರೇಕಪ್ ವ್ಯಾಲ್ಯೂ ಆರ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಅಂದರೆ ಇನ್ ಕೇಸ್ ಇಫ್ ದ ಎಸೆಟ್ ಬಿಕಮ್ಸ್ ಸ್ಕ್ರ್ಯಾಪ್, ಅಂದರೆ ಯಾವುದೇ ಒಂದು ಎಸೆಟ್ ವರ್ಕಿಂಗ್ ಕಂಡೀಷನಲ್ಲಿ ಇದ್ದರೆ ಅದನ್ನು ನಾವು ಸ್ಕ್ರ್ಯಾಪ್ ಅಂತ ಹೇಳೋದಿಲ್ಲ, ರಿಯಲೈಸೇಬಲ್ ವ್ಯಾಲ್ಯೂ ಅಂತ ಹೇಳ್ತೇವೆ.
But sometimes the assets may lose its workability. ಆ ವರ್ಕೇಬಲ್ ಕಂಡೀಷನ್ನಿಂದ ವರ್ಕೇಬಲ್ ಕಂಡೀಷನ್ ಲೂಸ್ ಆದರೆ ಅಂದರೆ ದ ಅಸೆಟ್ ಇಸ್ ನೋ ಮೋರ್ ವರ್ಕಿಂಗ್ ಅಂತ ಆದರೆ ಆವಾಗ ನಾವು ಅದನ್ನು ಸ್ಕ್ರ್ಯಾಪ್ ಆಗಿ ಸೇಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ವರ್ಕಿಂಗ್ ಕಂಡೀಷನಲ್ಲಿರುವಾಗ ನೀವು ಎಕ್ಸ್ಚೇಂಜ್ ಮಾಡ್ಬೋದು, ಏನೋ ಒಂದು ಎಕ್ಸ್ಚೇಂಜ್ ಪ್ರೈಸ್ ಕೊಡ್ತಾರೆ. ಬಟ್ ಲೆಟ್ ಅಸ್ ಟೇಕ್ ದ ಗ್ಲಾಸ್ ಇಸ್ ಬ್ರೋಕನ್ ಆ್ಯಂಡ್ ದ ಸಿಸ್ಟಮ್ ಈಸ್ ಹ್ಯಾಂಗಿಂಗ್, ಆನೇ ಆಗೋದಿಲ್ಲ. ಏನು ಮಾಡ್ಲಿಕ್ಕಾಗ್ತದೆ ನಿಮಗೆ ಮೊಬೈಲನ್ನು? ಯು ಹ್ಯಾವ್ ಟು ಥ್ರೋ ಇಟ್ ಆಫ್, isn't it? You can't do it anything, you have to throw it off. In case of some articles in your house, plastic articles, let us take, you can't do anything out of it. What do? You take it to the vendor who is dealing with this unusable things. ಅವ ಹೇಳ್ತಾನೆ ಕಿಲೋಗೆ 8 ರೂಪಾಯಿ ಕೊಡ್ತಾನೆ ಪ್ಲಾಸ್ಟಿಕ್ಕಿಗೆ ಅಂತ. ಸೊ ಪ್ಲಾಸ್ಟಿಕ್ ಮಟೀರಿಯಲ್ ಸೇರಿ 8 ರೂಪಾಯಿ ಕೊಡ್ತಾನಂತ ಮಾಡಿ, ದ್ಯಾಟ್ ಈಸ್ ಯುವರ್ ಸ್ಕ್ರಾಪ್ ವ್ಯಾಲ್ಯೂ. ಅಂದರೆ ಆ ವಸ್ತುವನ್ನು ಅದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಯೂಸ್ ಮಾಡುವ ಹಾಗೆ ಇಲ್ಲ, ಅದನ್ನು ಬೇರೆ ಏನಾದರೂ ಮಾಡಬೇಕು, ರದ್ದಿ ಹಾಕಬೇಕು. ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಸ್ಕ್ರಾಪ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಕ್ರಾಪ್ ವ್ಯಾಲ್ಯೂ. ದೆನ್ ಕಮ್ಸ್ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ. ಗೋಯಿಂಗ್ ಕನ್ಸರ್ನ್ ಅಂತ ಹೇಳಿದರೆ ದ ವ್ಯಾಲ್ಯೂ ಎಟ್ ವಿಚ್ ದ ಅಸೆಟ್ಸ್ ಆಫ್ ಕನ್ಸರ್ನ್ ಶುಡ್ ಬಿ ವ್ಯಾಲ್ಯೂಡ್. ಯಾವ ರೀತಿ ಒಂದು ಆರ್ಗನೈಸೇಷನ್ ಜೀವಿತಾವಧಿಯು ಸೀಮಿತವಾಗಿಲ್ಲದೆ ನಡೀತಾ ಇರ್ತದೆ ಅನ್ನುವ ಒಂದು ಎಸಂಪ್ಷನ್ ನಾವು ಕೆಲಸ ಮಾಡ್ತೀವೋ, ಸಿಮಿಲರ್ಲಿ ಆ ಅಸೆಟ್ ಅನ್ನೋದು ಪರ್ಚೇಸ್ ಮಾಡಿದ ಮೇಲೆ ಅದನ್ನು ನಾವು ಬಿಸ್ನೆಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೇವೆ ಅನ್ನುವ ರೀತಿಯಲ್ಲಿ ಅದನ್ನು ಟ್ರೀಟ್ ಮಾಡಬೇಕು. ಅಂದರೆ ನಾಳೆ ಅದನ್ನು ಸೇಲ್ ಮಾಡ್ತೇನೆ ಅನ್ನುವ ಅಲ್ಲ, ಅದನ್ನು ಬಿಸ್ನೆಸ್ನಲ್ಲಿ ನಾವು ಸದಾ ಉಪಯೋಗಿಸ್ತೇವೆ ಅನ್ನುವ ರೀತಿಯಲ್ಲಿ. ಹಾಗಾಗಿ ಆ ಪರ್ಟಿಕ್ಯುಲರ್ ಅಸೆಟನ್ನು ವ್ಯಾಲ್ಯೂ ಮಾಡೋದು ಹೇಗೆ ಅಂತ ಹೇಳಿದರೆ, ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ ಇಸ್ ದ ಕಾಸ್ಟ್ ಮೈನಸ್ ರೀಸನೇಬಲ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್. ಆ ವಸ್ತುವಿನ ಅಥವಾ ಆ ಅಸೆಟ್ನ ಒರಿಜಿನಲ್ ಮೂಲ ಬೆಲೆಯಿಂದ ಆ ವಸ್ತುವನ್ನು ಇಷ್ಟು ಸಮಯ ನಾವು ಯೂಸ್ ಮಾಡಿದ್ದಕ್ಕೆ ಆದಂಥ ಡಿಪ್ರಿಸಿಯೇಷನನ್ನು ಕಳೆದ್ರೆ ನಮಗೆ ಸಿಗುವಂಥದ್ದು ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ, ವಿಚ್ ವಿ ವಿಲ್ ಕ್ಯಾರಿ ಫಾರ್ವರ್ಡ್ ಟು ದ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. So convention value is nothing but going concern value. The next one is basis for valuation. So how is this value determined? As I told, we have the methods of valuation right now. On what basis the valuation will be processed? First one, we check the original cost of the asset. ಎಷ್ಟು ಖರ್ಚಾಗಿದೆ ನಿಮಗೆ ಒರಿಜಿನಲಿ ಆ ಅಸೆಟನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೆ. ಎಕ್ಸ್ಪೆಕ್ಟೆಡ್ ವರ್ಕಿಂಗ್ ಲೈಫ್ ಅಂದರೆ ಎಷ್ಟು ಅವಧಿಗೆ ನಿಮಗೆ ಆ ಎಸೆಟ್ ಯೂಸ್ ಆಗುತ್ತೆ. ಕೆಲವೊಂದು ಎಸೆಟ್ಟಿಗೆ ದೀರ್ಘಾವಧಿ ಇರುತ್ತೆ, ಬಿಲ್ಡಿಂಗಿಗೆ ದೀರ್ಘಾವಧಿ ಇರುತ್ತೆ. ಅದೇ ಫರ್ನಿಚರ್ ಅವಧಿ ಕಡಿಮೆ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ನ ಅವಧಿ ಕಡಿಮೆ ಇರ್ಬೋದು, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬ್ರೇಕ್ ಡೌನ್ ಆಗುವ ಸಾಧ್ಯತೆ ಇರ್ತದೆ. ಪ್ರತಿಯೊಂದಕ್ಕೆ ಒಂದು ವರ್ಕಿಂಗ್ ಅವರ್ಸ್ ಅಂತ ಇರ್ತದೆ. ಸೊ ಬೇಸ್ಡ್ ಅಪಾನ್ ದ್ಯಾಟ್ ವಿ ವಿಲ್ ಡಿಸೈಡ್. ದೆನ್ ವೇರ್ ಆ್ಯಂಡ್ ಟೇರ್, ಅದು ಎಷ್ಟು ಉಪಯೋಗ ಆಗ್ತದೆ, ಎಷ್ಟು ಮಟ್ಟಿಗೆ ಅದರ ಉಪಯೋಗ, ಜಾಸ್ತಿ ಉಪಯೋಗ ಆಗ್ತಾ ಇದೆಯಾ, ಕಡಿಮೆ ಉಪಯೋಗ ಆಗ್ತಾ ಇದೆಯಾ, ಅದರ ಉಪಯುಕ್ತತೆಯ ಮೇಲೆ ವೇರ್ ಆ್ಯಂಡ್ ಟೇರ್, ಯೂಸೇಜ್ನ ಮೇಲೆ ಅದರ ಬೆಲೆ ಕಡಿಮೆ ಆಗುವಂಥ. ನೀವು ಒಂದು ಕಾರ್ ತಗೊಂಡಿರಿ ಅಂತ ಹೇಳಿದರೆ, ಜಾಸ್ತಿ ಯೂಸ್ ಮಾಡಿದ, ಜಾಸ್ತಿ ಕಿಲೋಮೀಟರ್ಸ್ ಓಡಿದ ಕೂಡಲೇ ಅದರ ರೀಸೇಲ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ಕಡಿಮೆ ರನ್ ಆಗಿದ್ರೆ ಗಾಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಸ್ ದ ವೆಹಿಕಲ್ ಇಸ್ ನಾಟ್ ಯೂಸ್ಡ್ ಮಚ್, ದ car can be used for more number of hours after you buy. This is called wear and tear. Then comes ಬ್ರೇಕಪ್ ವ್ಯಾಲ್ಯೂ. ಅಂದರೆ ಮುಂದೆ ಆ ಎಸೆಟ್ಟನ್ನು ಬರೀ ಯಾವುದೇ ಕಾರಣಕ್ಕೂ ಅದು ನಾನ್ ವರ್ಕೇಬಲ್ ಕಂಡೀಷನಿಗೆ ರೀಚ್ ಆದರೆ, ಅಂದರೆ ಅದು ಆ ಎಸೆಟನ್ನು ಅದರ ಒರಿಜಿನಲ್ ಯಾವ ಪರ್ಪಸಿಗೆ ತಂದು ಆ ಪರ್ಪಸಿಗೆ ಯೂಸ್ ಮಾಡಲಿಕ್ಕೆ ಆಗದೇ ಇರುವ ಪರಿಸ್ಥಿತಿ ಬಂದರೆ, ಮತ್ತು ಅದನ್ನು ಸ್ಕ್ರ್ಯಾಪ್ ಆಗಿ ಸೇಲ್ ಮಾಡುವ ಪರಿಸ್ಥಿತಿ ಬಂದರೆ ಎಷ್ಟು ಹಣ ಬರಬಹುದು ಅಂತ. ಕೊನೆಗೆ ದ ಚಾನ್ಸಸ್ ಆಫ್ ದ ಎಸೆಟ್ ಬಿಕಮಿಂಗ್ ಆಬ್ಸಲ್ಯೂಟ್, ಹಳತ್ತಾಗುವ ಟೆಕ್ನಾಲಜಿಯಿಂದಲೋ ಯುಟಿಲಿಟಿಯಿಂದಲೋ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದಲೋ ಆ ಎಸೆಟ್ ಅಬ್ಸಲ್ಯೂಟ್ ಆಗುವ ಸಾಧ್ಯತೆ ಇದೆ. ಸೊ ಈ ಎಲ್ಲ ಸಾಧ್ಯತೆಗಳನ್ನು ಗಣನೆಗೆ ತೆಗೆದುಕೊಂಡು ವಿ ಹ್ಯಾವ್ ಟು ಡಿಸೈಡ್ ಅಪಾನ್ ವಿಚ್ ಬೇಸಿಸ್ ಆಫ್ ವ್ಯಾಲ್ಯೂಯೇಷನ್ ಇಸ್ ಬೆಟರ್, ಕರೆಕ್ಟ್ ಆ್ಯಂಡ್ ರಿಲಯಬಲ್. So whatever it is, the auditor should ensure that the method of valuation or the basis of valuation adopted for a particular type of an asset is correct and reliable. It should give the true value of the particular asset. Then how do we value fixed assets? Fixed assets ಅನ್ನು ಹೇಗೆ ವ್ಯಾಲ್ಯೂಯೇಷನ್ ಮಾಡುವಂಥದ್ದು?
ಫಿಕ್ಸ್ಡ್ ಅಸೆಟ್ಸ್ ಆರ್ ಜನರಲಿ ವ್ಯಾಲ್ಯೂಡ್ ಆನ್ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ. ಫಿಕ್ಸ್ಡ್ ಅಸೆಟ್ಸ್ ನಾವು ಜನರಲಿ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ ಅಲ್ಲಿ ವ್ಯಾಲ್ಯೂ ಮಾಡ್ತೇವೆ. ಬಿಕಾಸ್ ವೆನ್ ವಿ acquire fixed assets, it is with the purpose of running the business. We don't consider market value or realizable value for valuation because they are not meant for resale at all. ನಾವು ಅದನ್ನು ರೀಸೇಲ್ ಮಾಡೋ ಉದ್ದೇಶದಿಂದ ತೆಗೆದುಕೊಂಡು ಬಂದೇ ಇಲ್ಲ. ಫಿಕ್ಸೆಡ್ ಅಸೆಟ್ ಅನ್ನು ಪರ್ಚೇಸ್ ಮಾಡಿದ ಉದ್ದೇಶವೇ ಅದನ್ನು ಬಿಸ್ನೆಸ್ನಲ್ಲಿ ಬಳಸಿಕೊಳ್ಳಿಕ್ಕಾದ್ದರಿಂದ we will never consider the fluctuation in the market price, nor we will check the market value or the realizable value. In case of some assets like land, specifically in case of land, there is no depreciation because because of the use and the availability, the land will never lose its value, rather it will appreciate. Whereas in case of fixed assets such as plant and machinery, equipments, motor vehicles, they are subject to depreciation. ಯಾಕೆ ಯೂಸ್ ಮಾಡ್ತಾ 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 ಅದರ ಯುಟಿಲಿಟಿ ಕಡಿಮೆ ಆಗುತ್ತೆ, ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅದರ ಎಬಿಲಿಟಿ ಟು ಪರ್ಫಾರ್ಮ್ ಕಡಿಮೆ ಆಗಿರೋದ್ರಿಂದ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೇವೆ. ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಈಸ್ ಟ್ರೀಟೆಡ್ ಆಸ್ ದೇರ್ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ. ಇನ್ ಕೇಸ್ ಆಫ್ ಕರೆಂಟ್ ಅಸೆಟ್ಸ್ಗೆ ನಾವು ಹೇಗೆ ವ್ಯಾಲ್ಯೂಯೇಷನ್ ಮಾಡಬೇಕು? ಕರೆಂಟ್ ಅಸೆಟ್ಸ್ ಅಂದರೆ 1 ವರ್ಷದ ಒಳಗೆ ನಗದೀಕರಣಗೊಳಿಸಲು ಆಗುವಂಥ ಅಸೆಟ್ಸ್ಗಳು. ಹಾಗಾಗಿ ಈ ಅಸೆಟ್ಸ್ನಲ್ಲಿ ಪ್ರಾಫಿಟ್ಸು ಆಗುವ ಸಾಧ್ಯತೆ ಇದೆ, ಲಾಸ್ ಆಗುವ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ ಹ್ಯಾಸ್ ಟು ಪೇ ಎಸ್ ಮನಿ, ಸನ್ರಿ ಡೆಟರ್ಸ್ ನಮಗೆ 5,000 ರೂಪಾಯಿ ಕೊಡಬೇಕು ಅಂತ ಮಾಡಿ. ಇಟ್ ಈಸ್ ಅನ್ ಅಸೆಟ್. ಟುಮಾರೋ ಇವತ್ತು ಕೊಡಲಿಕ್ಕಿದೆ, ಅವನು ಇನ್ನೊಂದು 6 ತಿಂಗಳಲ್ಲಿ ಕೊಡ್ತಾನೆ. ಸೊ ಇಟ್ಸ್ ಅ ಕರೆಂಟ್ ಅಸೆಟ್. ಮಿಸ್ಟರ್ ಎಕ್ಸ್ may not pay us also, or sometimes he may say, I'll pay you 4,000, I can't pay that another 1,000, ಇನ್ನೊಂದು 1,000 ನಮಗೆ ಕೊಡಲಿ, ಸಾಲ ಮನ್ನಾ ಮಾಡಿ ಅಂತ ಹೇಳ್ಬೋದು. ನಾವು ದಿಸ್ ಇಸ್ ಅ ಕರೆಂಟ್ ಅಸೆಟ್. ವ್ಯಾಲ್ಯೂ ಲಾಸ್ ಆಗ್ಬೋದು. ಟೇಕ್ ಅನದರ್ ಎಕ್ಸಾಂಪಲ್, ಸ್ಟಾಕ್. ನಮ್ಮ ಹತ್ರ ಸ್ಟಾಕ್ ಇದೆ, ನಮ್ಮ ಗೂಡ್ಸಿಗೆ ಈಗ ವ್ಯಾಲ್ಯೂ ಪ್ರತಿ ಯೂನಿಟ್ನ ವ್ಯಾಲ್ಯೂ 200 ರೂಪಾಯಿ ಅಂತ ನಮಗೆ ಗೊತ್ತು. ಬಟ್ ಕೊರೋನಾ ಟೈಮ್ನಿಂದಾಗಿ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ. ಸೊ ಏನಾಗುತ್ತೆ, ಇದ್ದ ಗೂಡ್ಸಿಗೆ ಬೆಲೆ ಜಾಸ್ತಿ ಆಗುತ್ತೆ. 200 ರೂಪಾಯಿನ ಗೂಡ್ಸ್ ನೀವು 300ಕ್ಕೆ ಮಾರಲಿಕ್ಕೆ ಅವಕಾಶ ಇದೆ ಈಗ ಅಂತ ಮಾಡಿ. ನಾವು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂದರೆ ಲಾಭ ಜಾಸ್ತಿ ಅಲ್ವಾ? ಸೊ ಹಿಯರ್ there is a possibility in case of current asset. There may be losses in future, there may be profits in future. In such cases, we have to apply the principle of conservatism, where we have to take into account the anticipated losses. ನಾಳೆ ಎಲ್ಲಿಯಾದರೂ ನಮಗೆ ಬರಬೇಕಾದ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ಅಸೆಟ್ ರಿಯಲೈಸ್ ಆಗೋ ಸಾಧ್ಯತೆ ಇದ್ದರೆ ಆ ಲಾಸನ್ನು ಪರಿಗಣಿಸಿ. ಬಟ್ ಬರಬೇಕಾದ ಬೆಲೆಗಿಂತ ಜಾಸ್ತಿ ಬೆಲೆ ಏನಾದರೂ ಬರುತ್ತಾ, ಜಾಸ್ತಿ ಪ್ರಾಫಿಟ್ ಆಗುವ ಸಾಧ್ಯತೆ ಉಂಟು, ಅದನ್ನು ಇಗ್ನೋರ್ ಮಾಡಿ. We have to always value the current assets on cost price or market price, whichever is less at the date of the balance sheet. In case of cash and bank balance, they are already in the ರಿಯಲೈಸ್ಡ್ ಫಾರ್ಮ್. ಅದರಲ್ಲಿ ಇನ್ನು ಪುನಃ ಕ್ಯಾಶಿಗೆ ನಗದಿಗೆ ಕನ್ವರ್ಟ್ ಮಾಡುವಂಥ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಇನ್ ಕೇಸ್ ಆಫ್ ಬಿಲ್ಸ್ ರಿಸೀವೇಬಲ್, normally at the book value. Then in case of debtors, book figures minus the provision is generally made for bad and doubtful debts. Stock, raw materials, semi-finished goods are stock of raw materials and semi-finished goods are valued at cost price, whereas stock of finished goods are valued at cost or market price, whichever is less. The next one under consideration is wasting assets. What are wasting assets? We have already learned. Wasting assets are those assets which get exhausted by working. ಸೊ ನೀವು ಎಷ್ಟು ಆ ವೇಸ್ಟಿಂಗ್ ಅಸೆಟನ್ನು ಯೂಸ್ ಮಾಡ್ತೀರೋ ಅಷ್ಟು ಅದರ ಬೆಲೆ ಕಡಿಮೆ ಆಗುತ್ತೆ. ಐ ಗೇವ್ ದ ಎಕ್ಸಾಂಪಲ್ ಆಫ್ ಮೈನ್ಸ್, ಆಯಿಲ್ ರಿಗ್ಸ್ ಎಕ್ಸೆಟ್ರಾ. ನೀವು ಎಷ್ಟು ಅದನ್ನು ಬೇಗ ಯೂಸ್ ಮಾಡ್ತೀರೋ ಅಷ್ಟು ಅದರ ಬೆಲೆ ಅಷ್ಟೇ ಬೇಗ ಕಡಿಮೆ ಆಗ್ತದೆ. ಹೆನ್ಸ್ ದ ವ್ಯಾಲ್ಯೂ ಆಫ್ ದ ವೇಸ್ಟಿಂಗ್ ಅಸೆಟ್ ಶುಡ್ ಬಿ ರಿಡ್ಯೂಸ್ಡ್ ಎವ್ರಿ ಇಯರ್ ಟು ದ ಎಕ್ಸ್ಟೆಂಟ್ ಆಫ್ ಎಸ್ಟಿಮೇಟೆಡ್ ಅಮೌಂಟ್ by which the assets have diminished in the value because of exhaustion. Let us take, we have an ಒಂದು ಮೈನ್ ಇದೆ, ಅಥವಾ ಕಲ್ಲು ಕೋರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಅಂದಾಜಿನ ಪ್ರಕಾರ ನಮಗೊಂದು ನೆಕ್ಸ್ಟ್ 10 ವರ್ಷದಲ್ಲಿ ನಾವೊಂದು ಜಾಗ ಪರ್ಚೇಸ್ ಮಾಡಿದ್ದೇವೆ. ಅದು ಕಲ್ಲು ಕೋರೆ ಮಾಡಲಿಕ್ಕೆ ತಗೊಂಡದ್ದು. ಆ ಜಾಗಕ್ಕೆ ನಾವು ಒಂದು 50 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡಿದ್ದೇವೆ.
50 ಲಕ್ಷ ರೂಪಾಯಿ ಸ್ಪೆಂಡ್ ಮಾಡಿ ಪರ್ಚೇಸ್ ಮಾಡಿದ ಜಾಗದಲ್ಲಿ ದೊಡ್ಡ ಕ್ವಾಂಟಿಟಿಯ ಶಿಲೆ ಕಲ್ಲು ಅವೈಲೇಬಲ್ ಇದೆ, ನಾವು ಅದನ್ನು ಗಣಿಗಾರಿಕೆಗೆ ಯೂಸ್ ಮಾಡ್ತೇವೆ ಅಂತ ಮಾಡಿ. ದೆನ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ 50 ಲಕ್ಷವನ್ನು ನಾವು ಹೇಗೆ ಅದನ್ನು ಕಡಿಮೆ ಮಾಡುವಂಥದ್ದು? ಯು ಟು ಎಸ್ಟಿಮೇಟ್ ಎಷ್ಟು ನನಗೆ ಉಪಯೋಗ ಸಿಗ್ಬೋದು, ಎಷ್ಟು ಲಕ್ಷ ಟನ್ ನನಗೆ ಕಲ್ಲುಗಳು ಸಿಗ್ಬೋದು ಇದರಲ್ಲಿ ಅಂತ. ಸೊ ಇಫ್ ಯು ಹ್ಯಾವ್ ಎಸ್ಟಿಮೇಟೆಡ್, ಲೆಟ್ ಅಸ್ ಟೇಕ್ ನಮಗೊಂದು 1 ಲಕ್ಷ ಟನ್ ಸಿಗುತ್ತೆ ಅಂತ ಮಾಡಿದರೆ, ಸೊ ಯು ಹ್ಯಾವ್ ಟು ಡಿವೈಡ್ 50 ಲಕ್ಷ ರೂಪಾಯಿಯನ್ನು 1 ಲಕ್ಷ ಟನ್ನಿಗೆ ಡಿವೈಡ್ ಮಾಡುವಂಥದ್ದು. ಸೊ ಇಟ್ ವಿಲ್ ಕಮ್ ಟು 50 rupees ಪರ್ ಟನ್ ಅಲ್ವಾ? 50 rupees, yes, yeah, 50 rupees per ton. Now in that case you will estimate 50 ರೂಪಾಯಿ ಒಂದು ಟನ್ನಿಗೆ ನಿಮಗೆ ಖರ್ಚಾಗ್ತದೆ. ಹಾಗಾದರೆ ಈ ವರ್ಷ ನಾವು 20,000 ಟನ್ನನ್ನು ಕಲ್ಲನ್ನು ಗಣಿಗಾರಿಕೆ ಮೂಲಕ ತೆಗೆದಿದ್ದೇವೆ, 20,000 ಟನ್ಸ್. ಆವಾಗ ಒಂದು ಟನ್ನಿಗೆ 50 ರೂಪಾಯಿ, 20,000 ಟನ್ನಿಗೆ ಎಷ್ಟಾಯಿತು? 20,000 ಇಂಟು 50, 5 2s 10 lakh rupees, ಅದರ ವ್ಯಾಲ್ಯೂ ಕಡಿಮೆ ಆಯಿತು. ಸೊ ವೇಸ್ಟಿಂಗ್ ಎಸೆಟ್ನ ಡಿಪ್ರಿಸಿಯೇಷನ್ ಎಷ್ಟು? 50 ಲಕ್ಷ ಮೈನಸ್ 10 lakhs. ಸೊ ಈಗ ನಿಮ್ಮ ಎಸೆಟ್ನ ಬೆಲೆ ಫಸ್ಟ್ ಇಯರ್ ಎಂಡಿಗೆ 40 lakhs ಆಗುತ್ತೆ. ಹಾಗೆ ಎರಡನೇ ವರ್ಷ ನೀವೊಂದು ಇನ್ನೊಂದು 20,000 ಟನ್ಸ್ ತೆಗೆದಿದ್ದೀರಿ, ಅದರಲ್ಲಿ 20 ಲಕ್ಷ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಮೂರನೇ ವರ್ಷ ಇನ್ನೊಂದು 10,000 ಟನ್ ತೆಗೆದ್ರೆ ಇನ್ನೊಂದು ಇಷ್ಟು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಹೀಗೆ ವ್ಯಾಲ್ಯೂ ಆಫ್ ದ ಅಸೆಟ್ ವಿಲ್ ಗೋ ಆನ್ ಫಾಲಿಂಗ್ ಅಂಟಿಲ್ ದ ಡೇ ಲಾಸ್ಟ್ 10 years ಆದಮೇಲೆ ನಿಮಗೆ ವ್ಯಾಲ್ಯೂ 0 ಆಗುತ್ತೆ. So in case of wasting asset, the balance sheet is in the balance sheet it is shown at the original cost and a provision is made for the depletion of the particular asset. Every year the provision of depletion will increase and one fine day it will become 0. The value of the asset will become 0. Next asset under consideration is intangible asset. What is an intangible asset? As we have told, something which we cannot see but is useful in our business for the operations of the business. Intangible assets are treated just in the same manner and valued in the manner in which fixed assets are evaluated. So cost minus reasonable amount of depreciation should be the method of valuation. ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನು ಕೂಡ ಫಿಕ್ಸ್ಡ್ ಅಸೆಟ್ಸ್ನ ರೀತಿಯಲ್ಲೇ ವ್ಯಾಲ್ಯೂಯೇಷನ್ ಮಾಡಬೇಕು. ಕಾಸ್ಟ್ ಮೈನಸ್ ರೀಸನೇಬಲ್ ಡಿಪ್ರಿಸಿಯೇಷನ್ ಶುಡ್ ಬಿ ದ ಬೇಸಿಸ್ ಫಾರ್ ವ್ಯಾಲ್ಯೂಯೇಷನ್. Then comes fictitious asset. Fictitious assets are shown in the balance sheet at the amount of actual expenditure less any amount amortized or written off. ಈ fictitious assets ಅನ್ನೋದು ಮಾಡಿದಂಥ ಖರ್ಚು ಅನ್ರಿಯಲೈಸೇಬಲ್, ಕ್ಯಾಶಿಗೆ ಕನ್ವರ್ಟ್ ಮಾಡಲಿಕ್ಕೆ ಆಗದಂಥ ಖರ್ಚಾದ್ದರಿಂದ ನಾವು ಅದನ್ನು ಹಂತ ಹಂತವಾಗಿ ಅಮಾರ್ಟೈಸ್ ಮಾಡಿ P&L ಅಕೌಂಟಿಗೆ ಸ್ವಲ್ಪವಾಗಿ ಅಮಾರ್ಟೈಸ್ ಮಾಡ್ತಾ ಅದನ್ನು ಪ್ರಾಫಿಟಿಗೆ ಅಡ್ಜಸ್ಟ್ ಮಾಡ್ತೇವೆ. ಹಾಗಾಗಿ ದ ಅಮೌಂಟ್ ಆಫ್ ಅಮಾರ್ಟೈಸೇಷನನ್ನು ಕಳೆದು ಏನು ಉಳಿತದೋ ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡ್ನಲ್ಲಿ ಫಿಕ್ಟಿಷಿಯಸ್ ಅಸೆಟನ್ನು ತೋರಿಸಬೇಕು. Hence this is the mode of valuation of assets we have discussed. With this we come to the end of this session. Thank you.